ಎಲ್ಲ ಬಾಡಿಗೆ ಮನೇನು ಚೆನ್ನಾಗಿರುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಅದನ್ನ ಯಾವ ರೀತಿ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಿರ್ಬೇಕು. ಅದಕ್ಕೆ ಅಂತ ಈ ಬೋರಿಂಗ್ ಅಡಿಗೆ ಮನೆನ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಐಟಮ್ಸ್ ನೆಲ್ಲ ಆ ಕಡೆ ಇದ್ದಿದ್ದು ಈ ಕಡೆ ಜೋಡಿಸ್ಬಿಟ್ಟು ಈ ಕಡೆ ಇದ್ದಿದ್ದು ಆ ಕಡೆ ಜೋಡಿಸಿ ಏನೋ ಒಂದು ಹಂತಕ್ಕೆ ಚೆನ್ನಾಗಿ ಕಾಣಿಸೋ ತರ ಅಂತೂ ಮಾಡ್ಕೊಂಡೆ. ಹೇಗಿದೆ ಅಂತ ಫುಲ್ ಯೂಟ್ಯೂಬ್ ಅಲ್ಲಿ ಇದೆ, ಹಾಗೆ ಲಿಂಕ್ ನನ್ನ ಬಯೋದಲ್ಲಿ ಇದೆ, ಚೆಕ್ ಮಾಡಿ. ಹಾಗೆ ತಿಂಡಿಗೆ ಪಾಸ್ತಾ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಿಸಿನೀರಿಗೆ ಒಂದ್ ಸ್ವಲ್ಪ ಉಪ್ಪು ಎಣ್ಣೆ ಹಾಕ್ಬಿಟ್ಟು ಪಾಸ್ತಾನ ಬೇಯಕ್ಕೆ ಇಟ್ಕೊಡ್ತಿದ್ದೀನಿ. ಇದನ್ನ ತುಂಬಾ ಈಸಿಯಾಗಿ ಮಾಡ್ಕೋಬಹುದು, ಕ್ವಿಕ್ ಆಗುತ್ತೆ. ಹಾಗೆ ಒಂದು ಪ್ಯಾನ್ ಗೆ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದು ಮೆಣಸಿನಕಾಯಿ ಒಂದು ಈರುಳ್ಳಿನ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದನ್ನ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು. ಫ್ರೈ ಆದ್ಮೇಲೆ ಒಂದ್ ಸ್ಪೂನ್ ಗರಂ ಮಸಾಲ, ಒಂದ್ ಸ್ಪೂನ್ ಚಿಕನ್ ಮಸಾಲ, ಒಂದ್ ಸ್ವಲ್ಪ ಚಿಲ್ಲಿ ಪೌಡರ್, ಹಾಗೆ ಒಂದೇ ಒಂದು ಮ್ಯಾಗಿ ಪೌಡರ್ ಇರುತ್ತೆ ನೋಡಿ, ಮ್ಯಾಗಿ ಮಸಾಲಾ ಪೌಡರ್ ಇರುತ್ತಲ್ಲ ಅದನ್ನ ಹಾಕೊಂಡು ಬೇಯಿಸಿರುವಂತ ಪಾಸ್ತಾನ ಸೇರಿಸ್ಕೊಂಡು ಒಂದ್ ಸ್ವಲ್ಪ ನೀರ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ 2 ನಿಮಿಷ ಬೇಯಿಸ್ಕೊಂಡು ಲಾಸ್ಟ್ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ತುಂಬಾ ಟೇಸ್ಟ್ ಆಗಿರುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ ಅಂತೂ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಈಗ ಟೇಸ್ಟ್ ಹೇಳ್ತೀನಿ ನಾನು, ಸಕ್ಕತ್ತಾಗೈತೆ ನೋಡಿ, ತಿನ್ ನೋಡಿ ಮನೇಲಿ ಮಾಡ್ತಾ ನೋಡಿ. ಇಷ್ಟ ಇದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಡಿಎಂ ಮಾಡಿ. ನೀವೇ ನೋಡೋದಲ್ಲ ನಮ್ಮ ಪಾಪಗೆ ಎಷ್ಟು ಇಷ್ಟ ಆಯ್ತು ಅಂತ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ಅವ್ನಿಗೆ ಅಡ್ಮಿಷನ್ ಇತ್ತು ಅಂದ್ಬಿಟ್ಟು ಸ್ಕೂಲ್ಗೆ ಕರ್ಕೊಂಡು ಬಂದ್ವಿ. ಫುಲ್ ವಿಡಿಯೋ ನನ್ನ ಯೂಟ್ಯೂಬ್ ಅಲ್ಲಿ ಇದೆ, ಇಂಟ್ರೆಸ್ಟ್ ಇದೆ ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ಬಾಯ್.